ರಾಮವ್ರೆ, ಇವಾಗ ನಾನು ತುಂಬ ಜನ ಆರ್ಟಿಸ್ಟ್ಗಳಿಗೆ ಚಾನ್ಸ್ ಕೊಟ್ಟಿದ್ದೀನಿ, ಅದು ನೀವು ನೋಡಿದ್ದೆ. ಬಟ್ ನಾವು ಇವಾಗ ಅವ್ರಿಗೆ ಗೊತ್ತಿಲ್ಲದೆ ನಾನು ತುಂಬ ಜನ ಸಿನಿಮಾ ಪೋಸ್ಟರ್ ಆಗಲಿ ಇಲ್ಲ ನಾರ್ಮಲ್ ಫೋಟೋಸ್ ಆಗಲಿ ನಾವು ಶೂಟ್ ಮಾಡಿದವರು ಬೇರೆಯವ್ರಿಗೆ ಕಲಿಸಿ ಅದರಿಂದ ಅವಕಾಶ ಪಡೆಯೋರು ಸ್ವಲ್ಪ ಜನ ಆರ್ಟಿಸ್ಟ್ಗಳಿದ್ದಾರೆ. ಅವರು ನಿಮಗೆ ನಿವೇದನೆ ಹೇಳಿದ್ದು ಹೌದೌದು. ಇಲ್ಲಿ ರಿಷಿ ಸರ್ ಏನು ಮಾಡ್ತಿದ್ದಾರೆ, ಪ್ರತಿಯೊಬ್ಬರು ಕಲಾವಿದ್ರೂ ಕರೀತಾರೆ, ಅವಕಾಶ ಕೊಡ್ತಾರೆ ಮತ್ತು ಅವರು ಜೂನಿಯರ್ ಆರ್ಟಿಸ್ಟ್ ಅಲ್ಲ ಅಂದ್ಕೊಂಡು ಸೀನಿಯರ್ ಆರ್ಟಿಸ್ಟ್ ಥರ ಅವ್ರದ್ದು ಒಂದು ವಿವಿಧ ಭಂಗಿಗಳಲ್ಲಿ ಫೋಟೋಗಳನ್ನ ತೆಗೆದು ಮತ್ತು ಕಿರುಚಿತ್ರಗಳಲ್ಲಿ ಅವಕಾಶನೂ ಕೊಟ್ಟು ಮತ್ತು ಡೈಲಾಗ್ ಬರೆದಿರೋರಿಗೆ ಡೈಲಾಗ್ಗಳನ್ನ ಹೇಳ್ಕೊಟ್ಟು ಈಗಲ್ಲ ಹಾಗೆ ಆಗಲ್ಲ ಹೀಗೆ ಕೆಲಸ ಕಲಿಸಿ ಮತ್ತು ಅವ್ರನ್ನ ಒಂದು ಪೋಸ್ಟರ್ನಲ್ಲಿ ದೊಡ್ಡ ನಾಯಕಿಯನ್ನಾಗಿ ಮಾಡಿ ಮತ್ತು ಅವರ ಆದಂಥ ಒಂದು ಗ್ರೂಪ್ಗಳಲ್ಲಿ ಒಂದು ಜಾಹೀರಾತು ಥರ ಒಂದು ಪೋಸ್ಟರ್ ಥರ ಮಾಡಿ ಬಿಡ್ತಾ ಇದ್ದೀರಾ. ಇದರಿಂದ ಅವರ ಇಮೇಜು ಡೆವಲಪ್ ಆಗುತ್ತೆ, ಡೆವಲಪ್ ಆಗಿ ಅವಕಾಶಗಳು ಸಿಗ್ತಾಯಿದೆ. ಇದನ್ನು ಅವರು ಇಲ್ಲಿ ಇವ್ರ ಹತ್ರ ಬಂದಿರ್ತಕ್ಕಂಥ ಆರ್ಟಿಸ್ಟ್ಗಳು ಅರ್ಥ ಮಾಡಿಕೊಂಡು ನಮಗೆ ಯಾರು ಅನ್ನ ಕೊಟ್ಟಿದ್ದಾರೆ, ದಾರಿ ತೋರಿಸಿದ್ದಾರೆ, ಅವ್ರನ್ನ ನಾವು ನೆನೆದಾಗ ಮಾತ್ರ ನಾವು ನಿಜವಾದ ಕಲಾವಿದರಾಗಲಿಕ್ಕೆ ಸಾಧ್ಯ ಮತ್ತು ಮೇಲೆ ಬರಲಿಕ್ಕೂ ಸಾಧ್ಯ. ನಾವು ನಮಗೆ ಅನ್ನ ಕೊಟ್ಟು ದಾರಿ ತೋರಿಸ್ತವ್ರನ್ನ ನಾವು ಮರ್ತುಬಿಟ್ರೆ ನಮ್ಮ ಕಲಾ ಜೀವನ ಅಲ್ಲ. ಯಾರೇ ಆಗಲಿ ಪಾಪ ಇವರು ಮಾಡ್ತಾ ಇರ್ತಕ್ಕಂಥದ್ದು, ನೀವು ಮಾಡ್ತಾ ಇರ್ತಕ್ಕಂಥದ್ದು ಉತ್ತಮವಾದ ಒಂದು ಕೆಲಸ. ನಾನು ನೋಡ್ದಂಗೆ ಅನೇಕ ಕಲಾವಿದ್ರನ್ನ ಕರೆಸಿದ್ದೀರಾ, ಅವಕಾಶ ಕೊಟ್ಟಿದ್ದೀರಾ, ಅವ್ರನ್ನ ನೀವು ಪ್ರಚಾರ ಮಾಡ್ತಾಯಿದ್ದೀರ. ಒಂದು ಒಂದು ಪೋಸ್ಟರ್ಗಳಲ್ಲಿ ಅವ್ರದ್ದೇ ಆದಂಥ ಒಂದು ಇದನ್ನು ಹಾಕಿ ಏನಿಲ್ದವ್ರನ್ನ ಒಳ್ಳೆ ಕಲಾವಿದರಾಗಿ ಅವ್ರಿಗೆ ಬಣ್ಣನ ನೀವು ತುಂಬಿ ಬಣ್ಣದ ಬದುಕಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರ, ಬೆಳೀತಾ ಇದ್ದಾರೆ ನಾನು ನೋಡಿದಾಗೆ. ಆದರೆ ಅವರು ಇವತ್ತು ನೆನೀತಾ ಇಲ್ಲ, ಅದು ತಪ್ಪು. ಯಾರೇ ಆಗಲಿ, ಯಾರು ನಮಗೆ ದಾರಿ ತೋರಿಸ್ತಾರೋ ಅವ್ರನ್ನ ನಾವು ಮರಿಬಾರ್ದು. ಮರೆತರೆ ನಮಗೆ ಜೀವನ ಇಲ್ಲ. ಇದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ದಿರೋನ್ನ ನಾವು ಏನೂ ಹೇಳೋಕ್ಕಾಗಲ್ಲ. ಇಲ್ಲಿ ದುಡ್ಡೇ ದೊಡ್ಡಪ್ಪ ಅಲ್ಲ, ಸಣ್ಣದೇ ಅಂತಲ್ಲ, ಸಣ್ಣದಾಗಲಿ ದೊಡ್ಡದಾಗಲಿ ಕಲಾವಿದ, ಕಲೆಗೆ ಬೆಲೆ ಕೊಡಬೇಕಾದ ಒಬ್ಬ ಕಲಾವಿದ ಕಲಾದೇವಿನ ಆರಾಧಿಸಬೇಕು. ಅದು ಯಾವ ಭಾಗನೇ ಆಗಲಿ, ಜಾಹೀರಾತಾಗಲಿ, ಕಿರುಚಿತ್ರ ಆಗಲಿ, ಡಾಕ್ಯುಮೆಂಟ್ರಿ ಸಾಕ್ಷ್ಯಚಿತ್ರ ಆಗಲಿ, ಸಣ್ಣ ಬಜೆಟ್ಟಿನ ಚಿತ್ರ ಆಗಲಿ, ದೊಡ್ಡ ಬಜೆಟ್ಟಿನ ಚಿತ್ರ ಆಗಲಿ, ಅಲ್ಲಿ ನಾವೇನು ಮಾಡಬೇಕು, ಕಲೆಗೆ ಕಲಾವಿದನಾಗಿ ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದಾಗ ಮಾತ್ರ ನಿಜವಾದ ಕಲಾವಿದನಾಗ್ತಾನೆ. ಅವ್ರ ಹತ್ರ ದುಡ್ಡಿದೆ, ಇವ್ರ ಹತ್ರ ದುಡ್ಡಿಲ್ಲ, ಇವರು ಹಂಗೆ ತೆಗಿತಾರೆ ಹಿಂಗೆ ತೆಗಿತಾರೆ ಅನ್ನೋಕ್ಕೆ ಪ್ರಶ್ನೆ ಮಾಡಲಿಕ್ಕೆ ನಾವ್ಯಾರು? ಕಲಾವಿದರು ನಿರ್ದೇಶಕನ ಹೇಳ್ದಾಗೆ, ನೀವು ಹೇಳ್ದಾಗೆ ನಾನು ನಿರ್ದೇಶಕನ ನಟ. ನಿರ್ದೇಶಕ ಏನು ಹೇಳಿರ್ತಾರೋ ಅದಕ್ಕೆ ನಾನು 100ಕ್ಕೆ 100ರಷ್ಟು ನ್ಯಾಯ ಸಲ್ಲಿಸ್ತಾ ಇದ್ದೀನಿ. ಕೆಲವರು ಏನು ಮಾಡಲಿಕ್ಕಾಗಿ ಆಗಲ್ಲ, ಅದನ್ನು ನಾವು ನಿರ್ದೇಶಕರಾದಂಥವ್ರು ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಅದು ಮಾಡಿದ್ದಾರೆ ಪಾಪ. ಈಗೇನಾಗುತ್ತೆ, ನಾವು ಅವರ ಹೆಸರುಗಳನ್ನ ಒತ್ತಿ ಹೇಳಿದಾಗ ಅವ್ರ ಜೀವನ ಅವ್ರ ಕ್ಯಾರಿಯರ್ ಹಾಳಾಗುತ್ತೆ. ಬೇಡ, ಹಾಳಾಗೋದೇನಿರಲ್ಲ. ನಮ್ಮಿಂದ ಮೇಲೆ ಬಂದರೆ ನಾವು ಇಲ್ಲೇ ನಿಂತ್ಕೊಂಡು ಆಶೀರ್ವಾದ ಮಾಡೋಣ, ನೋಡಿ ಸಂತೋಷ ಪಡೋಣ. ಅವರಿಗೆ ಆ ಕೃತಜ್ಞತೆ ಇಲ್ಲದಾಗ ನಾವೇನು ಕೇಳಿ ಪಡೆಯಬಾರ್ದು, ಕೇಳ್ದೇ ಪಡಿಬೇಕು ಅಲ್ವಾ ಸರ್? ನಿಮಗೆಲ್ಲ ಗೊತ್ತು. ಇನ್ನೊಂದು ಅವರ ಫೈನಲ್ ಆಗಿ ಒಂದು ಕ್ವಶನ್ ನಿಮಗೆ ಹೇಳಿ. ನೀವು ಎಷ್ಟು ಸಿನಿಮಾಗಳು ಮಾಡಿದ್ದೀರಿ ನನ್ನ ಜೊತೆ? ಹೌದು. ಯಾವ್ದಾದ್ರು ಸ್ಕ್ರಿಪ್ಟ್ ಕೈಲಿ ಇಟ್ಕೊಂಡಿದ್ದೀನಿ ಇದೊಂದು. ಒಬ್ಬೊಬ್ಬರು ನಿರ್ದೇಶಕರದ್ದು ಒಂದೊಂದು ಥಾಟ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಆಲೋಚನೆಗಳಿರುತ್ತೆ ಮತ್ತು ಅವ್ರದ್ದೇ ಆದಂಥ ಒಂದು ಉದ್ದೇಶಗಳಿರುತ್ತೆ. ನಾವು ಈ ನಿರ್ದೇಶಕರು ಸರಿ ಇದ್ದಾರೆ, ಆ ನಿರ್ದೇಶಕರು ಸರಿ ಇದ್ದಾರೆ ನಾವು ಆಗ ಹೇಳೋದಕ್ಕೆ ನಾನು ಯಾರು ಇಲ್ಲ. ನಾನೊಬ್ಬ ಕಲಾವಿದ. ಯಾರೇ ಕರೀಲಿ ನಾನು ಹೋಗ್ತೀನಿ, ನನ್ನ ಪಾತ್ರ ಏನು ನಾನು ಅರ್ಥ ಮಾಡ್ಕೊಳ್ತೀನಿ. ಅವರು ಏನು ಹೇಳಿರ್ತಾರೋ ಅದ್ರ ತಕ್ಕಾಗೆ ನಾನು ಸ್ಪಂದಿಸೋದೇ ನನ್ನ ಕರ್ತವ್ಯ. ಈ ನಿರ್ದೇಶಕರನ್ನ ತೂಗೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಸರ್. ಇವಾಗ ನನಗೇನಂದರೆ ಅಲ್ಲ, ನಿಮ್ಮದು ಪಾಪ ನಿಮ್ಮಲ್ಲೇ ನಿಮ್ಮದೇ ಆದಂಥ ಒಂದು ಆ್ಯಟಿಟ್ಯೂಡ್ ಇದೆ.
ನಿಮ್ಮದೇ ಆದಂಥ ಒಂದು ಟ್ಯಾಲೆಂಟ್ ಇದೆ. ನೀವು ಸ್ಕ್ರಿಪ್ಟನ್ನು ನೀವು ರೆಡಿ ಮಾಡ್ಕೊಂಡಿರ್ತೀರ, ಅದನ್ನು ಎಲ್ಲರಿಗೂ ತೋರ್ಸೋಕ್ಕಾಗಲ್ಲ. ನಿರ್ದೇಶಕನಿಗೆ ಅವ್ರದ್ದೇ ಆದಂಥ ಉದ್ದೇಶಗಳಿರುತ್ತೆ, ಅದನ್ನು ನೀವು ಹೇಳ್ತೀರ ಸೂಕ್ಷ್ಮವಾಗಿ ಮತ್ತು ಬಿಡಿಸಿ ಇದು ಮಾಡ್ತೀವಿ. ಅದನ್ನೇ ಬರ್ಕೊಂಡು ಒಬ್ಬೊಬ್ರದ್ದು ಒಂದೊಂದು ರೀತಿ, ಅದನ್ನು ನಾವು ಹೇಳೋಕ್ಕಾಗಲ್ಲ. ಬೇರೆಯವ್ರ ಬಗ್ಗೆ ಅಂತ ಇಲ್ಲ, ನೀವು ನಿಮ್ಮದು ಭಾಳ ಚೆನ್ನಾಗಿದೆ, ನಿಮ್ಮದೇ ಆದಂಥ ಒಂದು ಸ್ಪಷ್ಟತೆ ಇದೆ. ನಿಮ್ಮ ಉದ್ದೇಶ ಕಿರುಚಿತ್ರಗಳು ತುಣುಕು ಸಣ್ಣದಾದರೂ ಅದು ಪರಿಣಾಮ ಬೀರಬೇಕು ಪ್ರೇಕ್ಷಕ, ಅದು ನಿಮ್ಮ ಉದ್ದೇಶ. ಅದನ್ನು ನೀವು ಸರಿಯಾಗಿ ಮಾಡ್ತಾಯಿದ್ದೀರಾ. ಇಷ್ಟನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಚೆನ್ನಾಗಿ ಮಾಡ್ತಿದ್ದೀರಾ, ದೇವ್ರು ಒಳ್ಳೇದು ಮಾಡಲಿ. ನಿಮಗೂ ಒಂದು ಕಾಲ ಬರುತ್ತೆ, ನೀವು ಒಳ್ಳೆ ನಿರ್ದೇಶಕರ, ದೊಡ್ಡ ನಿರ್ದೇಶಕರ ಸಾಲಿನಲ್ಲಿ ನಿಲ್ಲೋ ಎಲ್ಲ ಅರ್ಹತೆಗಳು ಕಾಣ್ತಾ ಇದೆ. ಇವತ್ತಿಲ್ಲದೆ ಇರ್ಬೋದು, ನಾಳೆ ಇಲ್ಲದೆ ಇರ್ಬೋದು, ಮುಂದೆ ಅವಕಾಶ ಬಂದೇ ಬರುತ್ತೆ. ಕಾಯಬೇಕು. ಜಾತಕ ಪಕ್ಷಿಯಾಗಿ ಯಾರು ಕಾಯ್ತೀವಿ, ಕಲೆನ ಆರಾಧಿಸ್ತೀವಿ, ಅವ್ರು ಮಾತ್ರ ಹೆಸರು ಪಡಿಲಿಕ್ಕೆ ಸಾಧ್ಯ, ಅವ್ರು ಬೆಳಿಲಿಕ್ಕೆ ಸಾಧ್ಯ ಸರ್. ನಿಜನೂ ಸುಳ್ಳು ಸರ್? ಇವಾಗ ನನಗೆ ಫೈನಲ್ ಆಗಿ ನೋಡೋಣ ಏನಾಗುತ್ತೆ. ಯಾಕಂದರೆ ಇಲ್ಲಿ ನಾನು ಅದನ್ನ ಹೇಳಿದೆ, ಇವಾಗ ನಾನು ತುಂಬ ಜನ ಏನಾಗ್ತದೆ, ಸ್ವಿಫ್ಟೇ ಇರಲ್ಲ, ಅಷ್ಟು ಡೈಲಾಗ್ಸ್ ಹೆಂಗೆ ನೆನ್ಪಿಟ್ಕೊತಾರೆ, ಅದು ಮಾಡೋಕ್ಕಾಗಲ್ಲ. ಬೇರೆಯವ್ರ ಹತ್ರ ಹೋಗಿ ಸುಳ್ಳು ಹೇಳಿದ್ದಾರೆ, ಈ ಥರ ಮಾಡೋಕ್ಕಾಗಲ್ಲ ಅವ್ನ ಕೈಯಲ್ಲಿ. ಸುಮ್ಮನೆ ಗಾಳಿ ಸುದ್ದಿನೇ ನಾವು ತಲೆಗೆ ಹಾಕೋಬಾರ್ದು. ನಮ್ಮ ಕೆಲಸ ಏನು ನಾವು ನಿಷ್ಠೆಯಿಂದ ನೀವು ಮಾಡ್ತಿದ್ದೀರ. ಒಂದು ಶೆಡ್ಡಿಬ್ಬ ಅದರಲ್ಲಿ ಒಂದು ತೇರಿ ಇತ್ತು, ಮತ್ತು ಮಾರಲಟಿ ಇದೆ, ಮತ್ತು ಕಾಮಿಡಿ ಇದೆ. ಹಾಗೆ